ಅವರ ರಕ್ಷಕನು ಬಲಶಾಲಿಯಾಗಿದ್ದಾನೆ, ಅವರಿಗಾಗಿ ನಿನ್ನ ಸಂಗಡ ವ್ಯಾಜ್ಯವಾಡುವನು ಎಂಬುದಾಗಿ ಜ್ಞಾನೋಕ್ತಿ 23:11 ನಾವು ನೋಡುತ್ತೇವೆ. ದೇವರು ಸ್ವತಃ ದುರ್ಬಲರ ರಕ್ಷಕನಾಗಿಯೂ, ತಂದೆ ಇಲ್ಲದವರಿಗೆ ತಂದೆಯಾಗಿಯೂ, ಅನ್ಯಾಯಕ್ಕೊಳಗಾದವರ ವಕೀಲನಾಗಿಯೂ ನಿಲ್ಲುತ್ತಾನೆ ಎಂಬುದಾಗಿ ಈ ವಚನವು ನಮಗೆ ನೆನಪಿಸಿಕೊಡುತ್ತದೆ. ಲೋಕವು ದುರ್ಬಲರೆನಿಸಿಕೊಳ್ಳುವ ವಿಧವೆಯರನ್ನ, ಬಡವರನ್ನ, ಅನಾಥರನ್ನ ಕಡೆಗಾಣಿಸಬಹುದು ಅಥವಾ ಶೋಷಿಸಬಹುದು. ಆದರೆ ದೇವರು ಹಾಗೆ ಮಾಡುವವನಲ್ಲ. ಆತನು ನೋಡುತ್ತಾನೆ, ನೆನಪಿಸಿಕೊಳ್ಳುತ್ತಾನೆ ಮತ್ತು ಕಾರ್ಯನಿರ್ವಹಿಸುತ್ತಾನೆ. ಇತರರು ನಿಮ್ಮನ್ನು ತುಳಿಯಲು ಪ್ರಯತ್ನಿಸುವಾಗ ಅಥವಾ ತಮಗಾಗಿ ಹೋರಾಡಲು ಸಾಧ್ಯವಾಗದವರನ್ನ ಕಡೆಗಾಣಿಸುವಾಗ ಅವರನ್ನ ರಕ್ಷಿಸಲು ಕರ್ತನು ತಾನೇ ಎದ್ದು ನಿಲ್ಲುವಾತನಾಗಿದ್ದಾನೆ. ಆತನು ಕೇವಲ ನಿಷ್ಕ್ರಿಯ ವೀಕ್ಷಕನಲ್ಲ, ಬದಲಾಗಿ ಪ್ರಬಲ ವಿಮೋಚಕನಾಗಿ ತನ್ನ ಸಮಯದಲ್ಲಿ ಪುನರ್ಸ್ಥಾಪಿಸಿ ಸಮರ್ಥಿಸಿ ನ್ಯಾಯವನ್ನ ಕೊಡುವಾತನಾಗಿದ್ದಾನೆ. ಆದುದರಿಂದ ನೀವು ಎಂದಾದರೂ ಮರೆತು ಹೋದವರು ಅಥವಾ ಅನ್ಯಾಯಕ್ಕೊಳಗಾದವರ ಭಾವನೆಯನ್ನ ಹೊಂದಿರುವುದಾದರೆ ಧೈರ್ಯವಾಗಿರ್ರಿ, ನಿಮ್ಮ ವಿಮೋಚಕನು ಬಲಶಾಲಿಯಾಗಿದ್ದಾನೆ. ನಿಮ್ಮ ಪ್ರತಿಯೊಂದು ಯುದ್ಧವನ್ನ ನೀವೇ ಹೋರಾಡಬೇಕಾಗಿಲ್ಲ. ನಿಮ್ಮ ಪ್ರಕರಣವನ್ನ ಆತನಿಗೆ ವಹಿಸಿರಿ, ಯಾಕೆಂದರೆ ಕರ್ತನು ನಿಮ್ಮ ಸಂಗಡ ಹೋರಾಡುವವರೊಂದಿಗೆ ಆತನು ಹೋರಾಡುವವನಾಗಿದ್ದಾನೆ. ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಸಾಧ್ಯವಾಗದವರನ್ನು ದೇವರು ರಕ್ಷಿಸುತ್ತಾನೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿರಿ. ಇತರರನ್ನ ಕರುಣೆಯಿಂದಲೂ ನ್ಯಾಯದಿಂದಲೂ ಕಾಣೋಣ. ಒಂದು ವೇಳೆ ನೀವು ಅನ್ಯಾಯಕ್ಕೊಳಗಾಗಿದ್ದರೆ ಅಥವಾ ನೋವಿನಲ್ಲಿದ್ದರೆ ಈ ಸತ್ಯದಲ್ಲಿ ವಿಶ್ರಾಂತಿ ಪಡೆಯಿರಿ. ಕರ್ತನು ತಾನೇ ನಿಮ್ಮ ವಿಮೋಚಕನಾಗಿದ್ದಾನೆ ಮತ್ತು ಆತನು ನಿಮ್ಮನ್ನು ಎಂದಿಗೂ ವಿಫಲರಾಗಲು ಬಿಡುವುದಿಲ್ಲ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.